ದೇವರು ಬಂದು ಎಂಕ್ಲೆಗೆ ಅಜ್ಜಿಯರು ಮಾತ್ರ ಎಂಕ್ಲೆ ದೇವಸ್ಥಾನ ಮತ್ತು ಓರ್ಲಜ್ಜಿ ಎಂಕ್ಲೆ ಪೊಗ್ಗರ ಉಡುಪುಜೆ ದೇವಸ್ಥಾನ ಅಣ್ಣ ಎಂಕ್ಲೆ ದೇವರು ಬಂದು ನಂಬುದು ನಿಂಗೆ ಅಜ್ಜಿನ ಅರ್ನಗುಡಿಯಿಂದ ಎಪ್ಪರ ಬರೊಂದುಲ್ಲೇರು. ಒಂದು ವಾರದ ಬೆಳವಣಿಗೆಯಲ್ಲಿ ನಮಗೆ ತುಂಬ ಒಂಥರ ಕಿರುಕುಳ ಚಿತ್ರಹಿಂಸೆ ಥರ ಆಗ್ತದೆ. ದಿನಕ್ಕೆ ಒಂದು 3-4 ಪಾರ್ಟಿಯವರು ಬಂದು ಈಗಲೇ ತೆಗಿಬೇಕು, ಈಗಲೇ ಹೇಳಬೇಕು, ಈಗಲೇ ಹೋಗಬೇಕು ಅಂತ. ಕುದ್ಮುಲ್ ರಂಗರಾಯರ ಶಿಷ್ಯ ವೆಂಕೋಜಿರಾವರವರು ನಮಗೆ ದಾನ ಪತ್ರದ ಮೂಲಕ ಈ ಜಾಗವನ್ನು ಕೊಟ್ಟಿದ್ದು. ಇದೀಗ ಪಾಲಿಕೆಯವರಿಗೆ ಕೂಡ ಗೊತ್ತುಂಟು ಈ ಜಾಗ ನಮ್ಮದು ಅಂತೇಳಿ. ನಮ್ಮಂಥ ಒಂದು ಬಡ ಸಮುದಾಯವನ್ನು ಕಸಗಿದ್ದ ಕಡೆಯಾಗಿ ನೋಡ್ತಾ ಇದ್ದಾರೆ. ಮನೆಯಿಂದ ಹೋಗ್ಲಿ ಖಾಲಿ ಮಾಡಲಿಲ್ಲ ಬುಲ್ಡೋಸರನ್ನು ಒಳಗೆ ಹೊಕ್ಕಿಸಿ ನಿಮ್ಮನ್ನು ಖಾಲಿ ಮಾಡಿಸ್ತೇನೆ ಅಂತ ಹೇಳಿ ಬೆದರಿಸಿ ಹೋಗಿದ್ದಾರೆ. ಈಗ ಇದು ಎಲ್ಲ ನೀರಿದ್ದು ಟ್ಯಾಂಕ್ ಎಲ್ಲ ಹೊಡೆದಾಕಿ ಹೋಗಿದ್ದಾರೆ. ಆಗ ನಾವು ಯಾರ ಹತ್ರ ಹೇಳಿದ್ರು, ಕಮಿಷನರ್ಗೆ ವ್ಯಾಲ್ಯೂ ಇಲ್ಲಲ್ಲ, ನಮಗೆ ಬದುಕಕ್ಕೆ ಇಲ್ಲಿ ಬೆಲೆ ಇಲ್ವಾ ಅಂತ. ಏನು ರಾಷ್ಟ್ರೀಯ ಹೆದ್ದಾರಿಯವರು ಬುಲ್ಡೋಜರ್ ಕಾರ್ಯಾಚರಣೆ ಮಾಡಿದರೆ ಇಲ್ಲಿಂದ ಅಲ್ಲಾಡಲಿಕ್ಕೆ ನಾವು ಬಿಡುವುದಿಲ್ಲ, ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಅಜ್ಜಿ ಬಿಜ್ಜರ್ನಕ್ಲು ಉಪ್ಪುನಾಗಡ್ದಿಂಚೆ ಇದು ಮುಲ್ಪ ಇತ್ತಿನಕ್ಲು ಎಂಕಲು ಖಾಲಿ ಒಂಜಿ ದೊಂಪಬಾರ್ದು ಕುಲ್ದಿನ ಜನಕ್ಕಲು ಅಂಡಲ ಇತ್ತ ಇಲ್ಲದೊಲೆ ಬತ್ತದು ಮುಲ್ಪ ತರ ಹೇಳ್ತಾರೆ ಒಂಕ್ಲ ಇಲ್ಲ ದೆಪ್ಪರ ಬಲ್ಲಿ ಕಮಿಷನರ್ ಬಂತೇರು ಮುರನಿ ಆಂಡಲ ಜೇಸಿಪ್ ಮಲ್ತು ಪಾಪ ಹಾಕ್ಲು ಜೋಕುಲು ಪೂರ ಬುಲ್ತೊಂದುಲ್ಲೇರು ಎಂಕ್ಲು ಓಡಿ ಹೋಪಿನ ಸರ್ ಕೂಡ ಅಲ್ಪ ಕರೆಂಟ್ದು ಅಲ್ಪ ಹಾಕ್ಲು ಬೇಲೆ ಮಲ್ತೊಂದುಲ್ಲೇರು ಆ ಕರೆಂಟ್ ಕೇನಂದು ಬತ್ತಂದು ವಾಯರ್ ಪಾಡ್ದು ಮಲ್ಪುರೆ ಅಲ್ಪ ಮಿಷಿನ್ ಪಾಡು ಅವಕ್ಕೆ ಒಂದಾಂಡಿ ಶಾಕಾಂಡಿ ಎಂಕಲ್ ಒಂದು ಸೈತನಲ್ಲಿ ಎಂಕಲೆ ಲಕ್ಕರ ಬಲ್ಲಿಂದ ಬಂದ ಲಕ್ಕನೇ ಅಜ್ಜಿ ಎಂಕ್ ದುಂಬುಡ್ದು ಬಕ್ಕಲ ಮುಲ್ಪನೇ ಜೀವನ ಮಲ್ತೊಂದು ನನಗೆ ಶಾಲೆಗೆ ಅವು ಪೂರೆಲ್ಲ ಪೋಂದಿತ್ತಿನಾಗ ನಾನು ಅಜ್ಜರ್ನ ಎಂಗನ ದೇವರು ಬಂದು ಎಂಕ್ಲೆಗೆ ಅಜ್ಜಿಯರು ಮಾತ್ರ ಎಂಕ್ಲೆ ದೇವಸ್ಥಾನ ಮತ್ತು ಓರ್ಲಜ್ಜಿ ಎಂಕ್ಲೆ ಪೊಗ್ಗರ ಉಡುಪುಜೆ ದೇವಸ್ಥಾನ ಅಣ್ಣ ಎಂಕ್ಲೆ ದೇವರು ಬಂದು ನಂಬುದು ನಿಂಗೆ ಅಜ್ಜಿನ ಅರ್ನಗುಡಿಯಿಂದ ಎಪ್ಪರ ಬರೊಂದುಲ್ಲೇರು ಎಂಕ್ಲೆಗೆ ಇಲ್ಲಿ ಕುಲ್ಲೇರನ್ನೇ ನೆಲೆ ಅಜ್ಜಿಗಳು ದಾನ ಮಲ್ಪೊಡು ಎಂಕ್ಲು. ಆದಿವಾಸಿ ಕೊರಗ ಸಮುದಾಯದ ಒಂದು ಜನ ಸಮುದಾಯ 106 ವರ್ಷಗಳಿಂದ ಇಲ್ಲಿ ಇರುವಂಥದ್ದು. ನಮ್ಮ ಪೂರ್ವ ಹಿರಿಯರು ಇದೇ ಜಾಗದಲ್ಲಿ ಏನು ತಾಳೆ ಮರದ ಒಂದು ಮಡಲುಗಳಿಂದ ಜೋಪಾಡಿ ಮಾಡಿಕೊಂಡು ಬದುಕುತ್ತಿದ್ದರು. ಕ್ರಮೇಣ ಈ 1962-63ರಲ್ಲಿ ಮಂಗಳೂರು ಮುನ್ಸಿಪಾಲ್ಟಿಯವರು ಆ ಮಲ ಹೊರುವ ಕೆಲಸಕ್ಕೆ ಒಂದು 15 ಜನವನ್ನು ಇಲ್ಲಿಂದ ನಮಗೆ ಕೆಲಸವನ್ನು ಕೊಟ್ಟು ನಮ್ಮ ಹಿರಿಯರಿಗೆ. ತದನಂತರ ಈ ಲೈನ್ ಮಾದರಿಯ ಮನೆಯನ್ನು ಕಟ್ಟಿಕೊಟ್ಟು ನಮ್ಮ ಸ್ವಾಧೀನದಲ್ಲಿದ್ದಂಥ ಆ ಭೂಮಿಯನ್ನು ಎಲ್ಲ ಅವರು ತೆರವು ಮಾಡಿಕೊಂಡಿದ್ದಾರೆ. ಅದು ಆ ಜಾಗ ಮೂಲತಃ ಕುದುಮುಲ್ ರಂಗರಾಯರ ಶಿಷ್ಯರಾದ ವೆಂಕೋಜಿರಾವ್ ಎಂಬವರಿಂದ ನಮಗೆ ದಾನ ರೂಪದಲ್ಲಿ ಬಂದಿರುವಂಥದ್ದು. ಈಗ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ಒಂದು ಹಿನ್ನೆಲೆಯಿಂದ ಒಂದು ವಾರದ ಬೆಳವಣಿಗೆಯಲ್ಲಿ ನಮಗೆ ತುಂಬ ಒಂಥರ ಕಿರುಕುಳ ಚಿತ್ರಹಿಂಸೆ ಥರ ಆಗ್ತದೆ. ದಿನಕ್ಕೆ ಒಂದು 3-4 ಪಾರ್ಟಿಯವರು ಬಂದು ಈಗಲೇ ತೆಗಿಬೇಕು, ಈಗಲೇ ಹೇಳಬೇಕು, ಈಗಲೇ ಹೋಗಬೇಕು ಅಂತ. ನಮಗೆ ಈಗಾಗಲೇ ಮಂಗಳೂರು ಪಾಲಿಕೆಯಿಂದ ಜಾಗ ಪಾಸಾಗಿದೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಇನ್ನಾಗಬೇಕಷ್ಟೆ. ಆದರೆ ನಮಗೆ ಎಲ್ಲಿ ಹೋಗೋದು ಸರ್, ನಾವು ಎಲ್ಲಿ ಕೂತ್ಕೊಳ್ಳೋದು, ಯಾವುದೇ ವ್ಯವಸ್ಥೆ ಇಲ್ಲ. ಈಗ ಎಳೆದಾಗ್ತೀವಿ, ಡಾಮಿನೇಷನ್ ಮಾಡ್ತೀವಿ ಅಂತ ಬುಲ್ಡೋಜರ್ ತಂದು ಹೆದರ್ಸ್ತಾ ಇದ್ದಾರೆ. ಅದು ಏನಿದ್ರು ಇವತ್ತು ನೋಡಿದರೆ ಇವತ್ತಿನ ವಾತಾವರಣ ರಾಷ್ಟ್ರೀಯ ಹೆದ್ದಾರಿಯವರದು ಏನೋ ಒಂಥರ ಸರ್ವಾಧಿಕಾರಿ ಧೋರಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಂಥ ಒಂದು ಬಡ ಸಮುದಾಯವನ್ನು ಕಸಗಿದ್ದ ಕಡೆಯಾಗಿ ನೋಡ್ತಾ ಇದ್ದಾರೆ. ನಮ್ಮ ಹಿರಿಯರು ಆರಾಧನೆ ಮಾಡಿಕೊಂಡು ಬಂದಂಥ ಸ್ವಾಮಿ ಕೊರಗಜ್ಜ ದೇವರ ಒಂದು ದೇವಸ್ಥಾನದ ತೆರವು ಮಾಡಬೇಕು ಅಂಥೇಳಿ ಕೂಡ ಒತ್ತಡ ಉಂಟು. ಆದರೆ ನಮಗೆ ಒಂದು ನಮ್ಮ ಟ್ರಸ್ಟಲ್ಲಿ ಅಷ್ಟೊಂದು ಹಣ ಇಲ್ಲ ಕೂಡಲೇ ಮಾಡಲಿಕ್ಕೆ. ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಬೆಳಿಗ್ಗೆ ಒಬ್ಬರು ಬಂದ ಅಧಿಕಾರಿಗಳು ಹೇಳ್ತಾರೆ ಈಗಲೇ ತೆಗಿಬೇಕಂತ. ಅದಕ್ಕೆ ಯಾವುದು ಕೂಡ ಅರ್ಥ ಇಲ್ಲ. ಏನು ರಾಷ್ಟ್ರೀಯ ಹೆದ್ದಾರಿಯವರು ಬುಲ್ಡೋಜರ್ ಕಾರ್ಯಾಚರಣೆ ಮಾಡಿದರೆ ಇಲ್ಲಿಂದ ಅಲ್ಲಾಡಲಿಕ್ಕೆ ನಾವು ಬಿಡುವುದಿಲ್ಲ, ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ವಾಮಂಜೂರಿನ ಮಂಗಳ ಜ್ಯೋತಿ ನಮ್ಮ ಈ ಪರಿಸರದಲ್ಲಿ ನಮ್ಮ ಈ 8 ಎಕರೆ ಜಾಗವನ್ನು ಇವರು ಕುದ್ಮುಲ್ ರಂಗರಾಯರ ಶಿಷ್ಯ ವೆಂಕೋಜಿರಾವರವರು ನಮಗೆ ದಾನ ಪತ್ರದ ಮೂಲಕ ಈ ಜಾಗವನ್ನು ಕೊಟ್ಟಿದ್ದು. ಇದೀಗ ಪಾಲಿಕೆಯವರಿಗೆ ಕೂಡ ಗೊತ್ತುಂಟು ಈ ಜಾಗ ನಮ್ಮದು ಅಂತೇಳಿ. ಆದರೆ ಕೂಡ ಇಲ್ಲಿಯ ಮನೆಯವರಿಗೆ ಯಾವುದೇ ನೋಟಿಸ್ ಎಲ್ಲ ಏನು ಕೂಡ ಕೊಡದೆ ನಾವೀಗ 2018ರಿಂದಲೇ ಇಲ್ಲಿದ ಸ್ಟ್ರೈಕ್ ಎಲ್ಲ ಮಾಡ್ತಿದ್ದೇವೆ. ನಮಗೆ ಇಲ್ಲಿ ಹಿಂದುಗಡೆ ಜಾಗ ಕೊಡಬೇಕು, ನಮ್ಮ ಜಾಗವನ್ನು ನಮಗೆ ಬಿಟ್ಟು ಕೊಡಬೇಕು ಅಂತೇಳಿ. ಆದರೆ ಆ ಜಾಗದ್ದು ಎಂತ ಕೂಡ ಇದು ಕೆಲಸಗಳು ಕೂಡ ಮಾಡದೆ ಇವರು ಏಕಾಏಕಿಯಾಗಿ ಈಗ ಹೈವೇಗೆ ಈ ಜಾಗ ಎಲ್ಲ ಹೋಗ್ತದೆ ಅಂತೇಳಿ ಈಗ ಏಕಾಏಕಿಯಾಗಿ ಬಂದು ಯಾವುದೇ ನೋಟಿಸ್ ಕೊಡದೆ ಮತ್ತು ಯಾವುದೇ ಯಾರ ಜನರಿಗೆ ಕೂಡ ಹೇಳದೆ ತಿಳಿಸದೆ ನಿನ್ನೆ ಬಂದು ಇದು
ಮನೆಯನ್ನೆಲ್ಲ ತೆಗೆದಿದ್ದಾರೆ. ಅಲ್ಲಿ 2 ಮನೆಯವರಿಗೆ ಈಗ ಹೇಳಿದ್ದಾರೆ, ಮೊದಲೇ ಅವರಿಗೆ ತೆಗೆದಿದ್ದಾರೆ, ಖಾಲಿ ಮಾಡಿದೆ. ಆದರೆ ಆ ಮನೆಯನ್ನೆಂತ ಕೂಡ ಇದು ಮುಟ್ಲಿಲ್ಲ ಅವರು, JCB ಅವರು ಬಂದು. ಈಗ ಈ ಮನೆಯವರ ಜಾಗವನ್ನು ಗಿಡ ಎಲ್ಲ ತೆಗೆದಿದ್ದಾರೆ, ಮತ್ತು ಇಲ್ಲಿ ಬೇಲಿ ಹಾಕಿದ್ದು ಶೀಟ್ ಹಾಕಿದ್ದನ್ನು ಕೂಡ ಎಲ್ಲವನ್ನು ಕೂಡ ತೆಗೆದಿದ್ದಾರೆ ಫೋರ್ಸ್ ಮಾಡಿಕೊಂಡು. ಮತ್ತು ಇವತ್ತು ಈ ಗೂಡಂಗಡಿ, ಅದು ನಮ್ಮ ಮಾವನ ಅಂಗಡಿ, ಅದನ್ನು ಕೂಡ ನೋಡಿ ತೆಗೆದಿದ್ದಾರೆ. ಅದರಲ್ಲಿ ವ್ಯಾಪಾರ ಎಂತ ಕೂಡ ಮಾಡ್ತಾರೆ, ಅದು ಬದಿಯಲ್ಲಿತ್ತು, ಅದೆಂತ ಮಾಡಿತ್ತು ಇವರಿಗೆ ನೋಡಿ. ಅಲ್ಲಿ ಅಂಗಡಿಯಲ್ಲಿ ಎದುರು ರೋಡ್ ಸೈಡಲ್ಲಿಯೇ ಎದುರಲ್ಲಿ ವ್ಯಾಪಾರ ಎಲ್ಲ ಮಾಡ್ತಿದ್ದಾರೆ, ಅದು ಅವರಿಗೆ ತೆಗಿಲಿಕ್ಕೆ ಆಗುದಿಲ್ವಾ? ಅದು ವ್ಯಾಪಾರ ಮಾಡೋದನ್ನು ಬಿಟ್ಟಿದ್ದಾರೆ. ಆಗ ಇಲ್ಲಿ ಇದು ದಾರಿ ಬದಿಯಲ್ಲಿದ್ದದನ್ನು ಇವರು ಹಾಳು ಮಾಡಿ ಹಾಕಿದ್ದಾರೆ. ಅದನ್ನು ಕೂಡ ನೋಡಿ ಅಂತೆ ಹೇಗೆ ಯಾವ ರೀತಿಯಲ್ಲಿ ಮಾಡಿ ಹಾಕಿದ್ದಾರೆ ಅಂತೇಳಿ. ಇನ್ನದು ಯಾವುದಕ್ಕಾದ್ರೂ ಯೂಸ್ ಆದರೂ ಉಂಟಾ? ಕಮಿಷನರ್ನವರು ಮೊನ್ನೆ ಬಂದು ಹೇಳಿದ್ದಾರೆ ಇಲ್ಲಿ ನಮಗೆ, ಇದು ನಿಮ್ಮ ಹಿಂದುಗಡೆ ಮನೆಯೆಲ್ಲ ಆಗದು, ಇದನ್ನು ನಾವು ಮುಟ್ಟುದಿಲ್ಲ ಅಂತೇಳಿ. ಕಮಿಷನರ್ನ ಮಾತಿಗೆ ಕೂಡ ಬೆಲೆ ಇಲ್ವಾ ಇವರಿಗೆ ಅಂತೇಳಿ ಹೈವೇ ಅವರು. ನಮಗೆ ಇಲ್ಲಿ ಒಂದು ಪರಿಹಾರ ಕೂಡ ಸಿಗಲಿಲ್ಲ, ಮತ್ತು ಈ ಜಾಗದ್ದು ಎಂಥ ದಾಖಲೆ ಕೂಡ ಇಲ್ಲ. ಈ ಮನೆಯವರಿಗೆ ಜಾಗ ಕೂಡ ಇಲ್ಲ ಬೇರೆ ಎಲ್ಲಿ ಕೂಡ. ಹಾಗೆ ಇವರು ಎಲ್ಲಿ ಹೋಗೋದು ಅಂತೇಳಿ ಗೊತ್ತಿಲ್ಲ ನಮಗೆ. ಈಗ ನಾವೆಲ್ಲ ಹಾಗೆ ನಮಗೆ ಇದಕ್ಕೆ ಪರಿಹಾರ ಸಿಗಬೇಕು, ಮತ್ತು ಏಕಾಏಕಿ ಹೀಗೆ ಮಾಡಿ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಹೇಳ್ತೇವೆ. ನಾವು ಇಲ್ಲಿ ಆಗುವ ಅಭಿವೃದ್ಧಿಗೆ ಏನು ಕೂಡ ತೊಂದರೆಯನ್ನು ಮಾಡೋದಿಲ್ಲ, ನಾವು ಹೇಳಲಿಕ್ಕೆ ರೆಡಿ ಇದ್ದೇವೆ. ಆದರೆ ನಮಗೆ ಏನು ಪರಿಹಾರ ಕೊಡದೆ, ನಮ್ಮ ಜಾಗದ್ದು ಎಲ್ಲ ಹಕ್ಕುಪತ್ರ ಅದೆಲ್ಲ ಏನು ಕೊಡದೆ ನಾವು ಎಲ್ಲಿಗೆ ಅಂತ ಹೋಗೋದು? ನಮಗೆ ಬೇರೆ ಮನೆ ಕೂಡ ಎಲ್ಲ ಇಲ್ಲ. ನಾವು ನಮಗೆ IDDP ಅಂದರೆ ನಮ್ಮ ಗಿರಿಜನ ಕಲ್ಯಾಣ ಅಭಿವೃದ್ಧಿಯಿಂದ ಸಿಕ್ಕಿರೋಂಥ ಅಂಗಡಿಯನ್ನು ಕೂಡ ಇವತ್ತು ಡೆಮಾಲಿಷ್ ಮಾಡಿದ್ದಾರೆ. ಏನು ಕೇಳದೆ ಅದಕ್ಕೆ ಒಂದು 5 ರೂಪಾಯಿ ಕೂಡ ನಮಗೆ ಪರಿಹಾರ ಕೊಡಲಿಲ್ಲ, ಅದನ್ನು ಕೂಡ ಡೆಮಾಲಿಷ್ ಮಾಡಿದ್ದಾರೆ. ಈಗ ಈ ಹೆಣ್ಮಕ್ಕಳೆಲ್ಲ ಇರುವಾಗ ಒಂದು ಏಕಾಏಕಿ ಬಂದು JCB ಒಳಗೆ ಹಾಕ್ತೇವೆ, ಅದನ್ನು ತೆಗೆದಾಕ್ತೇವೆ ಅಂತ ಹೇಳುವಾಗ ನಾವೆಂತ ಮಾಡೋದು? ಸೊ ನಾವು ಹೇಳೋದಿಷ್ಟೇ, ನಮಗೆ ಅಲ್ಲಿ ಈಗ ಏನು ಕಮಿಷನರ್ ಅವರು ಮೊನ್ನೆ ಬಂದು ಹೇಳಿದ್ದಾರೆ, ಈ ಹೈವೇ ಅವರಿಗೆ ಹೇಳಿದ್ದು, ನಮ್ಮ ಜೊತೆ ಇರುವಾಗ ನಮಗೆ ಏನು ಫ್ಲಾಟ್ ಕೊಟ್ಟಿದ್ದಾರೆ, ಆ ಫ್ಲಾಟಲ್ಲಿ ಮನೆ ಆದಮೇಲೆ ಇದನ್ನು ಡೆಮಾಲಿಷ್ ಮಾಡಿ ಅಲ್ಲಿ ತನಕ ಈ ಮನೆ ಡೆಮಾಲಿಷ್ ಕೆಲಸ ಮಾಡಬೇಡಿ ಅಂತೇಳಿ ಹೈವೇ ಅವರು ಹೇಳಿದ್ದಾರೆ. ಆದರೂ ಕೂಡ ಕಮಿಷನರ್ನವರದ್ದು ಒಂದು ಮಾತಿಗೆ ಬೆಲೆ ಇಲ್ಲದೆ ನಿನ್ನೆ ನೋಡಿ ಇಲ್ಲೇ ಎಲ್ಲ ಗಿಡ ಅದು ಇದು ಎಲ್ಲ ನೀರಿದ್ದು ಟ್ಯಾಂಕ್ ಎಲ್ಲ ಹೊಡೆದಾಕಿ ಹೋಗಿದ್ದಾರೆ. ಆಗ ನಾವು ಯಾರ ಹತ್ರ ಹೇಳಿದೆ? ಕಮಿಷನರ್ಗೆ ವ್ಯಾಲ್ಯೂ ಇಲ್ಲ, ಅಲ್ಲ ನಮಗೆ ಅಲ್ಲಿ ಬದುಕಕ್ಕೆ ಇಲ್ಲಿ ಬೆಲೆ ಇಲ್ವಾ ಅಂತ. ಸೊ ನಾವು ಹೇಳಿದ್ರೆ ಇಷ್ಟೇ, ನಮಗೆ ಆ ವ್ಯವಸ್ಥೆ ಆದಮೇಲೆ ಈ ಬೇಕಾದ ಮನೆಯನ್ನು ಹೊಡೆದಾಕಲಿ, ನಮಗೆ ಅಲ್ಲಿ ಹಿಂದುಗಡೆ ಫ್ಲಾಟ್ ಆಗ್ತಾ ಉಂಟು, ಅದರಲ್ಲಿ ಮನೆ ಮಾಡಿ ನಮ್ಮದೆಲ್ಲ ವ್ಯವಸ್ಥೆ ಆದಮೇಲೆ ಈ ಮನೆಯನ್ನು ಹೊಡಿಲಿ ಅಂತ ನಾವು ಕೇಳ್ತಿರೋದು ಅಷ್ಟೇ. JCB ಡ್ರೈವರ್ ಅವರು ಉಂಟಲ್ಲ, ಯಾರು ಇಲ್ಲದ ಹೊತ್ತಲ್ಲಿ ಒಳಗೆ ಹೋಗಿ ನಮ್ಮವರ ಹೆಂಗಸರ ಹತ್ರ ಹೋಗಿ ಮಕ್ಕಳಿಸಿದ್ದಾರೆ. ಆ ಮನೆಯೊಳಗೆ ಹೋಗಿ ನೀವು ಮನೆಯಿಂದ ಖಾಲಿ ಮಾಡಲಿಲ್ಲದಾದರೆ ಬುಲ್ಡೋಸರನ್ನು ಒಳಗೆ ಹೊಗ್ಗಿಸಿ ನಿಮ್ಮನ್ನು ಖಾಲಿ ಮಾಡಿಸ್ತೇನೆ ಅಂತ ಹೇಳಿ ಬೆದರಿಸಿ ಹೋಗಿದ್ದಾರೆ. ಒಂದೊಂದು ಸೀಟಿಗೆ ಎಷ್ಟು ಕಷ್ಟಪಟ್ಟು ಇಲ್ಲಿ ದುಡ್ಡು ಅದನ್ನು ಒಟ್ಟು ಮಾಡಿ ಇಲ್ಲಿ ಕಷ್ಟಪಟ್ಟು ಹಾಕಿದ್ದೇವೆ ನಾವು ಇಲ್ಲಿ. ಅದನ್ನು ತೆಗಿಲಿಕ್ಕೆ ಬಿಡದೆ ಎಳ್ದು ಹಾಕಿದ್ದಾರೆ ಅಲ್ಲಿ.